ಮೊದಲ ಪಟ್ಟಿಯಲ್ಲಿ ಎಚ್.ಸಿ. ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ನಾಳೆ ಶಕ್ತಿ ಪ್ರದರ್ಶನಕ್ಕೆ ದಲಿತ ಸಮುದಾಯ ಮುಂದಾದಂಗೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವುದಕ್ಕೆ ದಲಿತ ಸಮುದಾಯ ನಿರ್ಧಾರವನ್ನ ಈ ಮೂಲಕ ಮಾಡಿಕೊಳ್ತಾ ಇದೆ. ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ದಲಿತ ಸಮುದಾಯ, ಹೀಗಾಗಿ ಹೆಚ್ಚಿನ ದಲಿತ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಿದ್ದಾರೆ. ಎಚ್.ಸಿ. ಮಹದೇವಪ್ಪ, ನರೇಂದ್ರ ಸ್ವಾಮಿ, ಪ್ರಸಾದ್ ಬಯ್ಯ, ಬಂಗಾರಪೇಟೆ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನಕ್ಕೆ ಫುಲ್ ಡಿಮ್ಯಾಂಡ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ದರ್ಶನ್ ಧ್ರುವ ನಾರಾಯಣ್ಗೂ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ನಾಳೆ ಬೃಹತ್ ಪ್ರತಿಭಟನೆಗೆ ದಲಿತ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಈಗ ಸದ್ಯಕ್ಕೆ ಸಚಿವ ಸಂಪುಟ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ತಲೆನೋವಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರನ್ನ ಪರಿಗಣನೆಗೆ ತೆಗೆದುಕೊಂಡು ಯಾರನ್ನ ಬಿಡೋದು ಅನ್ನುವಂತ ಆಗ್ಬಿಟ್ಟಿದೆ. ಒಂದು ಕಡೆ ಅಸಮಾಧಾನ ಸ್ಫೋಟ ಆಗ್ತಾ ಇರೋದು ಮೊದಲ ಪಟ್ಟಿ ರಿಲೀಸ್ ಆದಾಗ್ಲೇ, ಎರಡನೇ ಪಟ್ಟಿಯಲ್ಲೂ ಕೆಲವರ ಹೆಸರು ಕೈ ಬಿಟ್ಟಿದ್ದೆ ಆದಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಅಸಮಾಧಾನದ ಹೊಗೆ ಆಡುತ್ತೋ ಗೊತ್ತಿಲ್ಲ. ನೋಡಿ, ಈಗ ಬ್ಯಾಕ್ ಟು ಬ್ಯಾಕ್ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಈ ಸಮುದಾಯ, ಆ ಸಮುದಾಯ, ನಮ್ಮ ಜಿಲ್ಲೆ, ಹೀಗೆ ಹಲವಾರು ರೀತಿಯ ಈ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಒಂದೊಂದ್ಸರಿ ಬಹುಶಃ ಹೈಕಮಾಂಡ್ಗೂ ಅನ್ಸ್ಬೋದು ಮೊದಲನೇ ಸರಿನೇ ಎಲ್ಲಾರನ್ನೂ ಪಟ್ಟಿಯಲ್ಲಿ ಸೇರಿಸ್ಬಿಡ್ಬೇಕಾಗಿತ್ತು ಅಂತ. ಯಾಕಂತ ಹೇಳಿದ್ರೆ ಈ ಗ್ಯಾಪ್ ಕೊಟ್ಟಿರೋದಕ್ಕೆ ಏನೆಲ್ಲ ಪ್ರತಿಭಟನೆಗಳು, ಏನೆಲ್ಲ ಒತ್ತಡಗಳು, ಏನೆಲ್ಲ ಮನವಿಗಳು ಬರ್ತಾ ಇದೆ ನೋಡಿ. ಸದ್ಯಕ್ಕೆ ನಾಳೆ ಶಕ್ತಿ ಪ್ರದರ್ಶನಕ್ಕೆ ದಲಿತ ಸಮುದಾಯ ಮುಂದಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಈಗ ಸದ್ಯಕ್ಕೆ ಸಚಿವ ಸಂಪುಟ.